ಇವತ್ತು ನಾವು HbA1c ಅಂತ ಹೇಳಿದ್ರೆ ಏನೋ ಅಂತ ತಿಳ್ಕೊಳ್ಳೋಣ. ನಾವು ಶುಗರ್ ಟೆಸ್ಟ್ ಮಾಡಿಸಿದಾಗ HbA1c ಅಂತ ಒಂದು ರಿಪೋರ್ಟಲ್ಲಿ ಮೆನ್ಷನ್ ಆಗಿರುತ್ತೆ. ಅದೇನು ಅಂತ ತಿಳ್ಕೊಳ್ಳೋಣ. ಸಪೋಸ್ ನಮ್ಮ ಶರೀರದಲ್ಲಿರುವ ಇದನ್ನು ನಾವು ರಕ್ತ ಕಣಗಳನ್ನ ಅಂದ್ಕೊಳ್ಳೋಣ, ರೆಡ್ ಬ್ಲಡ್ ಸೆಲ್ಸ್ ಅಂತ ಅಂದ್ಕೊಳ್ಳೋಣ. ಇದನ್ನು ನಾವು ಶುಗರ್ ಮಾಲಿಕ್ಯೂಲ್ಸ್ ಅಂತ ಅಂದ್ಕೊಳ್ಳೋಣ. ಟೋಟಲಾಗಿ ನಮ್ಮ ಶರೀರದಲ್ಲಿ ಎಷ್ಟು RBCs ಇದೆ ಮತ್ತು ಕೆಲವೊಂದು ಶುಗರ್ ಮಾಲಿಕ್ಯೂಲ್ಸ್ ಇದೆ. ಸೊ ಒಂದು RBCಯಲ್ಲಿ ಇರುವಂಥ ಹಿಮೋಗ್ಲೋಬಿನ್ಗೆ ಒಂದು ಶುಗರ್ ಮಾಲಿಕ್ಯೂಲ್ ಅಂಟಿದ್ರೆ 1% ಅಂತ ಅಂದ್ಕೊಳ್ಳಿ. ಇನ್ನೊಂದು ಶುಗರ್ ಮಾಲಿಕ್ಯೂಲ್ ಬಂದು ಇನ್ನೊಂದು RBC ಅಂಟಿದ್ರೆ 2%, ಮತ್ತೊಂದು ಶುಗರ್ ಮಾಲಿಕ್ಯೂಲ್ ಬಂದು ಇನ್ನೊಂದು RBC ಅಂಟಿದ್ರೆ 3% ಅಂತ ಅಂದ್ಕೊಳ್ಳಿ. ಸಪೋಸ್ ನಮ್ಮ ಶರೀರದಲ್ಲಿ 100 RBCs ಇದ್ದು ಏನಾದರೂ ಮೋರ್ ದೆನ್ 6 RBCsಗೆ ಶುಗರ್ ಅಂಟ್ಕೊಂಡಿದ್ರೆ ಅದನ್ನ ನಾವು HbA1c ಮೋರ್ ದೆನ್ 6% ಅಂತ ಹೇಳ್ತೀವಿ. ಇನ್ನು ಸಿಂಪ್ಲಿಫೈಡ್ ಬೈ. ಸೊ RBCs ಲೈಫ್ ಸ್ಪ್ಯಾನ್ ಏನಂತ ಹೇಳಿದ್ರೆ ಅದು 120 ದಿನದವರೆಗೆ ಬದುಕೊಂಡಿರುತ್ತೆ. ಸೊ ನಾವು HbA1c ಮಾಡಿಸಿದ್ರೆ ರಫಾಗಿ ಲಾಸ್ಟ್ 3 ಮಂತ್ಸಲ್ಲಿ ಶುಗರ್ಸ್ ಎಷ್ಟಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.